ಮಕ್ಕಳು ಮರಿ ಮಕ್ಕಳು ಇವರೇ ಆಗ್ಬೇಕು ಹೊರ್ತು ಬೇರೆಯವ್ರಾಗಬೇಡವೆ ಆಗ್ಲಿ ಬಿಡಿ. 6 ತಿಂಗಳಾಗಿತ್ತು ಕಬ್ಬೊಡ್ದು ಇವ್ ಎಲೆಕ್ಷನ್ ಮುಂಚೆ ದುಡ್ಡು ಹಾಕ್ಬೇಕಾಗಿತ್ತು ಇವರು. 6 ತಿಂಗಳಿಂದ ಹೋಗಿದ್ರು. ಇವತ್ತು ಎಲೆಕ್ಷನ್ ಬತ್ತು ಅಂದ್ಬಿಟ್ಟು ಇವತ್ತು ಪೇಮೆಂಟ್ ಹಾಕ್ಬಿಟ್ರೆ ಕಬ್ಬನ್ ಫ್ಯಾಕ್ಟ್ರಿಗಳಿಗೆ 6 ತಿಂಗಳಿಂದ ಕತೆ ಮೆಸ್ತಿದ್ರು ಅವರು. ಏನು ಮಾಡಕ್ಕಲ್ಲ. ವಸತಿ ಸಚಿವ ಆಗಿ ಪಾಪ ಅವರು ಸಚಿವ ಸ್ಥಾನದಿಂದ ಕಿತ್ತಾಕಬಿಟ್ರು. ಈಗ ಸುಮಲತಾ ಅವರು ಪಾಪ ಅವಳು ಹೆಂಗ್ಸ್ ಅವ್ರೇನು ಅವ್ರ ಮೇಲೆ ಇದಾಡೋದಿಲ್ಲ. ಅವ್ರಿಗೆ ಸದ್ಯಕ್ಕೆ ಬೇಡ. ಈಗ ಕುಮಾರಸ್ವಾಮಿ ಮಗ ಕುಮಾರಸ್ವಾಮಿ ಅಧಿಕಾರದಲ್ಲಿ ಅವನೇ, ಕುಮಾರಸ್ವಾಮಿ ಬತ್ತವ್ರೆ ಏನೋ ಮಂಡ್ಯ ಅಭಿವೃದ್ಧಿ ಕಾಣ್ತದೆ ಅಂತ ಆಸೆ ಅಷ್ಟೇ. ಮಂಡ್ಯಕ್ಕೆ ಒಂದು ಮಂಡ್ಯನ ಇಂಡಿಯಾದಲ್ಲಿ ಗುರ್ತಿಸ್ತಾರೆ ಅನ್ನೋ ಒಂದು ಬಯಕೆ ನಮ್ಗೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಮಂಡ್ಯ ಜಿಲ್ಲೆಯ ರಾಜಕೀಯ ಅಖಾಡದಲ್ಲಿದ್ದೇವೆ. ಸದ್ಯ ನಾವಿದ್ದೀವಿ ಈಗ ಮಂಡ್ಯ ತಾಲೂಕಿನ ಕೀಲಾರ ಗ್ರಾಮದಲ್ಲಿ. ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಮಂಡ್ಯ ಜಿಲ್ಲೆಯ ಅತಿ ದೊಡ್ಡ ಗ್ರಾಮ ಅನ್ನಿಸ್ಕೊಂಡಿರೋ ಒಂದು ಖ್ಯಾತಿಗೆ ಈ ಗ್ರಾಮ ಹೆಸರುವಾಸಿಯಾಗಿದೆ. ಸದ್ಯ ಮಂಡ್ಯ ಕ್ಷೇತ್ರದಲ್ಲಿ ನಿಂತಿರುವಂತಹ ಇಬ್ಬರು ಘಟಾನುಘಟಿ ಅಭ್ಯರ್ಥಿಗಳಂತಂದ್ರೆ ಸುಮಲತಾ ಅಂಬರೀಶ್ ಇಂಡಿಪೆಂಡೆಂಟ್ ಆಗಿ, ಹಾಗೂ ಮೈತ್ರಿ ಅಭ್ಯರ್ಥಿಗೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಈ ಊರಿನ ಗ್ರಾಮಸ್ಥರು ಯಾರಿಗೆ ತಮ್ಮ ಬೆಂಬಲವನ್ನ ಸೂಚಿಸ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಮಂಡ್ಯಕ್ಕೆ ಯಾರು ಎಂಪಿ ಆಗಬೇಕು? ಸರ್ ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ನಾವು ಮುಂದೆ ಏನು ಅನ್ಕೊಂಡಿದ್ದೋ, ಇವತ್ತಿನ ಲೆಕ್ಕಾಚಾರ ನಮಗೆ ಸ್ವಾಭಿಮಾನ ಹೆಚ್ಚು. ಸರಿನಾ? ಅವರು ಅವತ್ತು ಮಾಡೋರೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಮುಂದೇನು ಮಂಡ್ಯಕ್ಕೆ ಮಾಡ್ಲಿ ಅಂತಾನೆ ಆಸೆ. ನಮ್ಗೆ ಏನಂದ್ರೆ ಸ್ವಾಭಿಮಾನ ಬಿಟ್ಕೊಡಕ್ಕಾಗಲ್ಲ. ನಾವು ಮುಂದೆ ನಮ್ಮ ಸ್ವಾಭಿಮಾನಕ್ಕೋಸ್ಕರ ಹೋರಾಡ್ತೀವಿ. ಅಂದ್ರೆ ಅರ್ಥ ಸುಮಲತಾ ಅಂತ? ಹೌದು. ಯಾಕಾಗಿ ಅಂದ್ರೆ ಅವರು ಮಂಡ್ಯಕ್ಕೋಸ್ಕರ ಏನೇನೋ ಮಾಡೋರೆ, ಸುಮಾರು ಮಾಡಿದ್ರೆ. ಅಂಬರೀಷ್ ಅಣ್ಣ ಮಾಡೋರೆ, ಅಭಿಮಾನಿಗಳು ನಾವು. ಅವ್ರಿಗೋಸ್ಕರ ಬಿಟ್ಕೊಡಕ್ಕಾಗಲ್ಲ. ಕುಮಾರಣ್ಣ ಏನು ಮಾಡಿದ್ರು ಮಂಡ್ಯಕ್ಕೆ? ಕುಮಾರಣ್ಣ ಮಾಡೋರು ಇಲ್ಲ ಅಂತ ಇಲ್ಲ, ಬರ್ಲಿ. ಇದೊಂದ್ಸರಿ ಇದೊಂದ್ಸರಿ ಇಟ್ಕೊಡ್ಲಿ, ಇದೊಂದ್ಸರಿ ಬಿಟ್ಬಿಡ್ಲಿ. ಎಲ್ಲ ತಾವು ಅವ್ರು ಯಾವಾಗ ಕೊಡಲ್ಲ. ನಾವು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಅವ್ರನ್ನೂ. ಈಗ 8,000 ಕೋಟಿ ಬಿಡುಗಡೆ ಮಾಡಿದ್ರು, ಅವರು ಎಲೆಕ್ಷನ್ ಹಾಕೊಂಡು ಮಡಿಕತ್ತಾರೆ. ಇನ್ನು ಬಿಡುಗಡೆ ಏನು ಮಾಡಿಲ್ಲ ಮಂಡ್ಯ ಕ್ಷೇತ್ರದಲ್ಲಿ. ಸರಿನಾ? 8,000 ಕೋಟಿ ಮಾಡಿದ್ರೆ ಅವ್ರ ಅಭಿವೃದ್ಧಿಗೆ ಏನು ಮಾಡಿದಾರೋ? ಏನೋ ಮಾಡಿದಾರೆ 8,000 ಕೋಟಿಯಾ? ಏನು ಮಾಡಿದಾರೆ ಹೇಳಿ ಸಿಗೋಲಿ. ಏನು ಮಾಡಿಲ್ಲ ಅಂದಮೇಲೆ ಸುಮಲತಾ ಮಾಡ್ಲಿ, ಮಾಡ್ದೋಲಿ. ನಾವು ಅಭಿಮಾನಿಗಳು ಸ್ವಾಭಿಮಾನ ಬಿಟ್ಕೊಡಕ್ಕಾಗಲ್ಲ. ನಾವು ಮಂಡ್ಯದಲ್ಲಿ ಸ್ವಾಭಿಮಾನ ಬಿಟ್ಕೊಡಕ್ಕಾಗಲ್ಲ. ಇಷ್ಟು ಹೇಳಿ ನಮ್ಮ ಮಾತು ಮುಗಿಸ್ತಾ ಇದೀನಿ ನಾನು. ಸರ್ ಯಾರು ಎಂಪಿ ಆಗ್ಬೇಕು ಮಂಡ್ಯಕ್ಕೆ? ಇರ್ಲಿ ಹೇಳೋಣ. ಸುಮಲತಾ ಅವ್ರು ಬೇಕಾ ನಿಖಿಲ್ ಬೇಕಾ ನಿಮ್ಗೆ? ನಿಖಿಲ್ ಬೇಕು. ಯಾಕೆ? ಸಹಾಯ ಮಾಡೋಣ. ನಿಖಿಲ್ ಬೇಕು ನಿಮ್ಗೆ. ಯಾಕಣ್ಣ? ಅವರಪ್ಪ ಸಹಾಯ ಮಾಡೋರು. ಅವ್ರಪ್ಪ ಸಹಾಯ ಮಾಡೋರೆ. ಸುಮಲತಾ ಅವ್ರು ಯಾಕೆ ಬೇಡ? ಬೇಕಿಲ್ಲ. ಅದೇ ಯಾಕೆ ಬೇಕಿಲ್ಲ ಅಂತ? ನಮಗೆ ಬೇಡ. ಹೇಳೋಣ, ಯಾರು ಬೇಕು ಮಂಡ್ಯಕ್ಕೆ? ನಮ್ಗೆ ಮಂಡ್ಯಕ್ಕೆ ಸುಮಲತಾ, ನಮ್ಗೆ ಇಲ್ಲಿ ನಮ್ ಕಾಂಗ್ರೆಸ್ ಪಕ್ಷ ಸೈಟ್ ಎಲ್ಲ ಕೊಟ್ಟವ್ರೆ, ಎಲ್ಲ ಮಾಡವ್ರೆ ನಮ್ ಭಕ್ತರು. ನಾವು ಇಲ್ಲಿ ಅವಮ್ಮ ನಮ್ಮ ಮಂಡ್ಯ ಜಾಗ ನಮ್ದು. ನಮ್ಮ ಮಂಡ್ಯಕ್ಕೆ ಜಾಗ ಬಿಡೋದು ಏನ್ ಮಾಡಮ್ಮ? ಬಿಡ್ಬೇಕು ಬೇಡ ನೀವು ಏನ್ರಿ? ಬಿಡ್ಬೇಕೆ ಬೇಡ್ರಿ? ನನ್ಗೆ ಹೇಳ್ಬಿಡ್ರಿ. ಮಂಡ್ಯ ನನ್ ಜಾಗ ಬಿಡ್ಬೇಕು ನಂಗೆ. ಇವ್ರು ಅಂತಂಬ್ರು ಮಕ್ಕಳು ಮಾಡ್ಬಿಡ್ರೆ ನಮ್ಗೆ ಬೇಕೇ ಬೇಕು. ನಾವು ಸುಮಾರು ಓಟ್ ಮಾಡ್ತೀವಿ, ಗೆದ್ದೆ ಗೆಲ್ತೀವಿ. ಸತ್ಯ ಅದು. ಸರಿ ಆಯ್ತು, ಮಾತಾಡ್ಬಾರ್ದು ಆಮೇಲೆ. ಸರ್ ನಮಸ್ಕಾರ. ಸರಿ ಹೇಳಿ. ಯಾರು ಮಂಡ್ಯಕ್ಕೆ ಎಂಪಿ ಆಗ್ಬೇಕು? MP ಸದ್ಯಕ್ಕೆ ಸುಮಲತಾ ಆಗಲಿ. ನಾವು ಕಾಂಗ್ರೆಸ್ನವ್ರಿ, ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಈಗ ನಾವು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಈಗ ನಾವು ಅವ್ರಿಗೆ ಬೆಂಬಲ ಕೊಟ್ಟಿವಿ. ಈ CD ಗಂಗಾಧರ್ ಅವರು ನಿನ್ನೆಯಿಂದ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಾರೆ ಅಂತಂದ್ರು. ಯಾರ ಮೇಲೆ? ಈ ಸುಮಲತಾ ಅವ್ರ ಮೇಲೆ. ಯಾತಕಪ್ಪ ಕೊಡ್ಬೇಕು? ನಾವು ನಿಮಿಷ ದುಳಾರಿಸ್ಬೇಡ ಇರೋಣ. ಈಗ ನಾವು ಕಾಂಗ್ರೆಸ್ ಕಾರ್ಯಕರ್ತರು, ನಾವು ಬಾವುಟ ಹಾರಿಸ್ತೀವಿ ನಮ್ಮ ಕೀಲಾರ್ದ. ಅದನ್ನ ಕೇಳಕ್ಕೆ ಇವ್ರ್ಯಾರು? ಅಂದ್ರೆ ಅದು ಹೇಳ್ತೀನಿ, ನಾನು ಹೇಳ್ತೀನಿ ಯಾಕೆ ಅಂತ. ಕಾಂಗ್ರೆಸ್ JDS ಇಲ್ಲೆರಡು ಮಂಡ್ಯದಲ್ಲಿ ಮೈತ್ರಿ ಆದ್ಮೇಲೆ ನಮ್ಮ ಬಾವುಟಗಳನ್ನ ಬಳಸ್ಕೋಬಾರ್ದು ಅಂತ ಕಾಂಗ್ರೆಸ್ ಇಬ್ಬರ ಮೇಲೆ ಬೇಸರ ಆಗಿ ನಾವು ಸ್ವಾಭಿಮಾನ ಪಕ್ಷೇತರಕ್ಕೆ ಪರವಾಗಿ ನಾವು ಮಾಡ್ತಾ ಇದ್ದೀವಿ. ಸ್ವಾಭಿಮಾನ ಸಪೋರ್ಟ್ ಮಾಡೋಣ, ಕಾಂಗ್ರೆಸ್ ಬಾವುಟ ಇಟ್ಕೊತೀರಿ ಅಂತವ್ರು. ನಾವು ಕಾಂಗ್ರೆಸ್ ಕಾರ್ಯಕರ್ತರೇ ಹೋಯ್ತಾವಿ, ಅವ್ರಿಗೆ ಸಪೋರ್ಟ್ ಕೊಡ್ತೇವೆ, ನಾವು ಬಾವುಟ ಇಟ್ಕೊತೀವಿ. ಅದು ನಮ್ಮ ಪಕ್ಷ ಚಿಹ್ನೆ. ಅದು ನೀವ್ ಯಾಕೆ ಚಿಹ್ನೆ ಆದ್ರೆ ನಾವು ಕಾರ್ಯಕರ್ತರು. ನೀವು ಇವತ್ತು MP ಗೆ ಇವತ್ತು ಆಗ್ಬಿಟ್ರಲ್ಲ ಹೊಂದಾಣಿಕೆ. ಇವರು ನಾಳೆ MLA ಗೂ ಆದಾರೆ ಅಂದ್ರೆ ಮಂಡ್ಯದಲ್ಲಿ ದುಡ್ದಿರೋ ಎಷ್ಟು ಜನ ಇದಾರೋ? ಅಳುಬ್ರು ಯಾರು ಇಲ್ವಾ? ಹಾಸನದಿಂದ ಇಲ್ಲಿ ಬರ್ಬೇಕಾಗಿತ್ತು. ಇವರು ಕಾರ್ಯಕರ್ತರು ದುಡ್ದಿರೋರವ್ರ ಕಣ್ರಿ. JDS ಅಲ್ಲಿ ಕೊಡ್ಲಿ ಬಿಡ್ರಿ ಅವ್ರಿಗೆ. ಯಾಕೆ ಕೊಡ್ತಾ ಇಲ್ಲ? ಇವರು ಅಪ್ಪ ಮಕ್ಕಳು ಮರಿ ಮಕ್ಕಳು ಇವರೇ ಆಗ್ಬೇಕು ಹೊರ್ತು ಬೇರೆಯವ್ರಾಗಬೇಡವೆ ಆಗ್ಲಿ ಬಿಡಿ. 6 ತಿಂಗಳಾಗಿತ್ತು ಕಬ್ಬೊಡ್ದು ಇವ್ ಎಲೆಕ್ಷನ್ ಮುಂಚೆ ದುಡ್ಡು ಹಾಕ್ಬೇಕಾಗಿತ್ತು ಇವರು. 6 ತಿಂಗಳಿಂದ ಹೋಗಿದ್ರು.
ಇವತ್ತು ಎಲೆಕ್ಷನ್ ಬತ್ತು ಅಂದ್ಬಿಟ್ಟು ಇವತ್ತು ಪೇಮೆಂಟ್ ಹಾಕ್ಬಿಟ್ರೆ ಕಬ್ಬನ್ ಫ್ಯಾಕ್ಟ್ರಿಗಳಿಗೆ 6 ತಿಂಗಳಿಂದ ಕತೆ ಮೆಚ್ತಿದ್ರಿ ಅವರು. ಸರಿ, ಈಗ ನಿಖಿಲ್ ಬೇಡ ಅನ್ನೋ ಯಾಕೆ ಬೇಡ ಅನ್ನೋದಕ್ಕೆ ನೀವು ಕಾರಣ ಹೇಳಿದ್ರಿ. ಸುಮಲತಾ ಯಾಕೆ ಬೇಕು? ಬರ್ಲಿ ಬಿಡ್ರಿ ಅವ್ರುವೆ, ಯಾಕೆ? ಕೆಲಸ ಕಾರ್ಯ ಮಾಡ್ಲಿ ಅವ್ರುವೆ. ಅವ್ರು ಗಣಸತ್ ಮುಂಡಿ ಈಗ 5-6 ಜನ ಸತ್ತೋಗ್ಬಿಟ್ರು MLAಗಳು. ಅವ್ರೆಲ್ಲಾರನು ನಿಲ್ಸಿ ಇವರು ಎಲ್ಲಾರನು ಗೆಲ್ಸ್ಬಿಟ್ರು. EM ಏನ್ ಮಾಡಿದ್ಲು? EM ನಿಲ್ಸ್ಬಿಡ್ರು ಪಕ್ಷ ಕರ್ಕೊಂಡ್ ಇವ್ರಿಗೆ. ಇವ್ರವೆಲ್ಲ ತಪ್ಪಲ್ವಾ? ಏನ್ ಬೇಕಾದ್ರೂ ಬಾಯಿಗೆ ಬಂದ ಮಾತಾಡ್ಬೋದು ಇವ್ರು. ಈಗ ನೆನೆಯಿಂದ ಯಾವ ಜಾತಿ ಕಟ್ಕೊಂಡ್ರಿ ಇವ್ರಿಗೆ? ಜಾತಿ ಭೇದ ಮಾಡಾರ ಪಕ್ಷದಲ್ಲೇ? ಒಂದೊಂದು ಆಡ್ತಾ ಇದಾರೆ ಇವರು. ರಾಜಕೀಯ ಮಾಡ್ಬೇಕಾದ್ರೆ ಮಾಡ್ಲಿ, ಸುಮ್ಮನೆ ಕಾಲು ಎಳಿದಾಕೆ ಹೀಯಾಳ್ಸೋದ್ಯಾಕೆ? ಇವ್ರು ಏನಾರ ಅವಳು ಸುಮಲತವ್ರು ಎಲ್ಲಾರು ಭಾಷಣ ಮಾಡ್ತೀವಿ, ಇವ್ರು ಏನಾರು ಬೈತಾ ಇದಾರ? ಬೈತಾ ಇಲ್ಲ. ಇವ್ನು ಮಾಡ್ಬೇಕು, ಮಾಡ್ಲಿ. ಇವ್ರು ಓಟ್ ಕೇಳ್ಬೇಕು, ಕೇಳಲಿ. ಇನ್ನೊಬ್ರು ಕಾಲು ಎಳಿದ ಕೆಲಸ ಮಾಡಬಾರ್ದು ಇವ್ರು. ಸರಿ ಅಣ್ಣ, ಯಾರು MP ಬೇಕು ಮಂಡ್ಯಕ್ಕೆ? ಮಂಡ್ಯಕ್ಕೆ ಈ ಸರಿ ಸುಮಲತಾ ಮೇಡಮ್ ಅವ್ರು ಆಗ್ಬೇಕು. ಯಾಕೆ? ಯಾಕೆ ಅಂದ್ರೆ ಅವರು ಗುಡ್ ಎಲಿಜಿಬಲ್ ಆಗವ್ರೆ, ಅವರಲ್ಲೂ ಕೇಪಬಿಲಿಟಿ ಇದೆ, ವರ್ಕ್ ಮಾಡ್ತಾರೆ. ಅಂಬರೀಷ್ ಅವರ ಬೆನ್ನೆಲುಬಾಗಿ ನಿಂತು ಅವ್ರವೇ ಸುಮಾರು ಅನುಭವಗಳು ತಗೊಂಡಿದ್ದಾರೆ. ಅವರು ಅಂಬರೀಷ್ ಅವರೇನು ಇದು ಮಾಡೋರೆ, ಒಳ್ಳೇದು ಮಾಡೋರೆ, ಕೆಟ್ಟದ್ದು ಇರ್ಬೋದು, ಆದರೆ ದುರುಪಯೋಗ ಪಡಿಸ್ಕೊಂಡಿರೋರು ಜಾಸ್ತಿ ಅಧಿಕಾರನ ಮಂಡ್ಯ ಜಿಲ್ಲೆಯಲ್ಲಿ. ಅದೊಂದು ಅವ್ರಿಗೆ ಬ್ಯಾಡ್ ನೇಮು ಇದೆ. ಅಂಬರೀಷ್ ಅಭಿಮಾನಿ ಆದ್ರೂ ಅವ್ರ ಬ್ಯಾಡ್ ನೇಮ್ಗಳು ಇದೆ. ಅವರು ಅಧಿಕಾರನ ತಾವು ಮಾಡ್ದೇನೆ ಪರೋಕ್ಷವಾಗಿ ಬೇರೆಯವ್ರಿಗೆ ಕೊಟ್ಟು ಸಾಕಷ್ಟು ಅನುಭವಿಸೋವ್ರೆ. ಅದರಿಂದ ಕೆಟ್ಟ ಹೆಸರು ತಗೊಂಡವ್ರೆ. ಎಲ್ಲಾದ್ರಿಂದ ಸುಮಲತಾ ಅವರು ಪಾಠ ಕಲ್ತವ್ರೆ ಅಂತ ನಾನು ಅನ್ಕೋತೀನಿ. ಮುಂದೆ ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡ್ತಾರೆ. ಹೇಳಿದ್ರಿ ನೀವು ಸುಮಲತಾ ಅವ್ರು ಯಾಕೆ ಅನ್ನೋದಕ್ಕೆ ಅಂಬರೀಷ್ ಅಣ್ಣನ ರಾಜಕೀಯದಲ್ಲಿ ಅವರು ಸ್ವಲ್ಪ ಅನುಭವ ಇದೆ, ಕೆಪಾಬಿಲಿಟಿ ಇದೆ ಅಂತ ಹೇಳಿದ್ರಿ. ಈಗ ಇರೋಣ ನಿಮ್ಸ ನಿಖಿಲ್ಗೆ ಇಲ್ವಾ? ಹಾಗಾದ್ರೆ ಕೆಪಾಬಿಲಿಟಿ ಇಲ್ವಾ ಅವರ? ನಿಖಿಲ್ಗಿಲ್ಲ. ನಿಖಿಲ್ಗೆ ಏಕ್ದಮ್ಮು MP ಕೊಡುವ ಅವಶ್ಯಕತೆನೂ ಇರಲಿಲ್ಲ. ಮಂಡ್ಯದಲ್ಲಿ ವರ್ಷಾನುಗಟ್ಲೆ ದಳದಲ್ಲಿ ಕಾರ್ಯಕರ್ತರಾಗಿ ತುಂಬಾ ಅಭಿಮಾನದಿಂದ ದುಡಿದಿರುವಂತ ಕಾರ್ಯಕರ್ತರು ಬೇಜಾನ್ ಜನ ಅವ್ರೆ. ಈಗ ನೀವ್ ಹೇಳಿದ್ರೆ ಕಾಂಗ್ರೆಸ್ ಮತ್ತೆ JDS ಮೈತ್ರಿ ಅಭ್ಯರ್ಥಿನ ನೀವು ಸಪೋರ್ಟ್ ಮಾಡ್ಬೇಕು ಅಂತ. ಸಪೋರ್ಟ್ ಮಾಡ್ಬೇಕು ಅಂತಲ್ಲ, ಇರ್ಲಿ, ಕೇಸ್ ಹಾಕ್ಲಿ, ಏನಕ್ಕೆ ಹಾಕ್ತಾರೆ? ನಮ್ಮಿಂದ ಪಕ್ಷನೇ ಹೊರತು ಪಕ್ಷದಿಂದ ನಾವಲ್ಲ. ನಾವ್ಯಾರು ಇಲ್ಲಾಂದ್ರೆ ಏನ್ ಮಾಡ್ತಾರ ಅವ್ರು? ಪಕ್ಷ ಕಟ್ಕೊಂಡು ಎಷ್ಟು ಜನ ಅಂತ ವಜಾ ಮಾಡ್ಬಿಡ್ತಾರ ಅವರು. ಇಡೀ ಮಂಡ್ಯ ಜನತೆನೇ ಕಾಂಗ್ರೆಸ್ನವ್ರು ವಜಾ ಮಾಡ್ಬಿಡ್ತಾರ? ಮುಂದೆ ಎಷ್ಟಿದ್ದು ಉಳ್ಕತ್ತದ ಅವ್ರದ್ದು? ಅವರು ಅದನ್ನ ಯೋಚನೆ ಮಾಡ್ಬೇಕು. ಅವ್ರು ಹೇಳಿಕೆ ಕೊಡಕ್ ಮುಂಚೆ ಜನಾಭಿಪ್ರಾಯ ಸಂಗ್ರಹಿಸ್ಬೇಕಾಯ್ತು. ಅವ್ರು ಏಕೆ ಬಿಟ್ಕೊಟ್ಬಿಡಕ್ಕೆ ಯಾರಪ್ಪನ ಮನೆ ಆಸ್ತಿ ಅಲ್ಲ ಅದು. ನಾವ್ ಯಾರ ಮನೆ ಜೀತದಾಳುಗಳಲ್ಲ. ನೀವು ಕಾಂಗ್ರೆಸ್ ಕಾರ್ಯಕರ್ತರ? ನಾನು ಈ ಕಾಂಗ್ರೆಸ್ ಕಾರ್ಯಕರ್ತ ಅಂತಲ್ಲ, ನಾನು ಯಾರು ಕೆಲಸ ಮಾಡ್ತಾರೆ ಅವ್ರ ಪರವಾಗಿ. ನಮ್ಮ ಮಂಡ್ಯ ಜಿಲ್ಲೆಯನ್ನು ಅಷ್ಟೊಂದು ಹದ್ಗೆಟ್ಟೋಗಿದ್ದದ. ಈಗ 7 ಜನ MLAಗಳಿದ್ದಾರೆ, ಒಬ್ಬ ಮುಖ್ಯಮಂತ್ರಿ ಇದ್ದಾನೆ, 2 MLCಗಳಿದ್ದಾರೆ. ಇವ್ರು ಯಾರ ಕೈ ಅಭಿವೃದ್ಧಿ ಮಾಡೋಕ್ಕಾಗದಿರೋದು? ನಿಖಿಲ್ ಬಂದ್ ಮಾಡ್ಬೇಕಾ? ಇವ್ರೆಲ್ಲರೂ ರಾಜೀನಾಮೆ ಕೊಟ್ಟು ಉಳ್ಳೆ ಅವನೇ ಕೆಲಸವ? ಏನು ಅವನು ಅಷ್ಟೊಂದು ದುರ್ಗತಿ ಬಂದ್ಬಿಟ್ಟಿದೆ. 8 ಜನ 9 ಜನ ಬೇಕಾ ಇಲ್ಲಿಗೆ ಶಾಸಕರು? ಮಂಡ್ಯನ ಹಂಗಾರೆ ಇಷ್ಟು ವರ್ಷ ಆಳಿ ಎಲ್ಲ ದುರ್ಗತಿ ತಳ್ಳಿಬಿಟ್ಟಿದಾರ. ಏನಕ್ಕೆ? ಈಗ ನೀವ್ ಹೇಳಿದ್ರಿ, ಈಗ ಸುಮಲತವ್ರಿಗೂ ಕೂಡ ರಾಜಕೀಯ ವಸ್ತು, ನಿಖಿಲ್ ಅವ್ರಿಗೂ ಕೂಡ ರಾಜಕೀಯ ವಸ್ತು. ಯಾವ್ದೋ ಗ್ರಾಮ ಪಂಚಾಯತಿಲಿ ನಿಂತು ಗೆದ್ದಿಲ್ಲ, ತಾಲೂಕ್ ಪಂಚಾಯತಿಲಿ ಗೆದ್ದಿಲ್ಲ, MLA ಆಗಿಲ್ಲ, ಡೈರೆಕ್ಟ್ MP ಎಲೆಕ್ಷನ್ಗೆ ಬಂದಿರೋದು. ಇಬ್ರು ಬಂದಿದ್ದಾರೆ. ಆದ್ರೂ ಸುಮಲತಾ ಅವ್ರಿಗೂ ಒಂದು ಅವಕಾಶ ಕೊಡೋಗ್ಬಿಡಿ. ಇನ್ನ ನಿಖಿಲ್ಗೆ ಇನ್ನೂ ಬೇಜಾನ್ ಅವಕಾಶ ಇದೆ. ಅವ್ರ ತಾತ ಮಾಜಿ ಪ್ರಧಾನಿಗಳಿದ್ದಾರೆ, ಅವ್ರ ತಂದೆ ಹಾಲಿ ಮುಖ್ಯಮಂತ್ರಿಗಳಿದ್ದಾರೆ. ಅವ್ರಿಗೆ ಇನ್ನೂ ಬೇಜಾನ್ ಅವಕಾಶಗಳು ಇದೆ. ಸುಮಲತಾ ಅವ್ರಿಗೆ ಈ ಸರಿ ಅವಕಾಶ ಕೊಡುವ, ನೋಡ್ಬೋ ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅವ್ರಿಗೊಂದು ಅವಕಾಶ ಕೊಟ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಸರ್ ಇರ್ಲಿ, MP ಆಗಬೇಕು. ಸುಮಲತಾ ನಿಖಿಲ ಮಾತಾಡಕ್ ಬರುದಿಲ್ವಾ? ತಾತ ಮಾತಾಡಿಸ್ತೇ ತಾನ? ಸರ್ ನಮಸ್ಕಾರ. ನಮಸ್ಕಾರ. ಕಿಲಾರ ಗ್ರಾಮದವರು. ಹೇಳಿ. ಯಾರು MP ಬೇಕು ಮಂಡ್ಯಕ್ಕೆ? MP ಅಂದ್ರೆ 7 ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಏನೇ ಆಯ್ತವ್ರೆ, ಯಾರು ನಿಲ್ಸ್ತಾರೋ ಅವ್ರಿಗೆ ನಾವು ಮಾಡೋದು. ಸ್ವಾಭಿಮಾನ ನಮಗೂ ಕುಮಾರಸ್ವಾಮಿ ಅವ್ರಿಗೆ ಐತೆ. ನಮಗೂ ರಾಜ್ಯ ಮರ್ಯಾದಕ್ಕೆ ಮೇನ್ ಬೇಕು. ಈಗ HD ಕುಮಾರಸ್ವಾಮಿ ಅವರೊಂದು ಅವ್ರು ಏನ್ ಹೇಳ್ತಾರೆ, ಆಗ್ಲಿಂದ 5 ವರ್ಷದಿಂದ ಇಂಚೆ ಆಗ ಯಾರಿದ್ರು ಎಲ್ಲ ಅನುಭವ ಸಾಕಾಗೈತೆ. ಎಲ್ಲ ಅನುಭವ ಸಾಕಾಗೈತೆ. ಈಗ ನೀವು ನಿಖಿಲ್ ಬೇಕು ಅಂತ ಹೇಳ್ತಿದ್ದೀರಾ, ಯಾಕೆ ಬೇಕು? ಯಾವ್ದು ಬೇಕಂದ್ರೆ ಈಗ ಅಭಿವೃದ್ಧಿ ಮಾಡೋರು ಏನ್ ಮಾಡ್ತಾವ್ರೆ ಅಂತ ನಮ್ಗೆ ಗೊತ್ತು. ಅಲ್ಲಿ ಈಗ ಕಟ್ಟೆ ಆಗ್ಬೋದು, ಏನೇ ಆಗ್ಬೋದು, ಎಲ್ಲ ಗೊತ್ತು. 5 ವರ್ಷ ಹಿಂದೆ ಏನಾಯ್ತು, ಒಳಗೆ ನೀರ್ ಎತ್ಬಿಟ್ರು ಯಾರಿದ್ರು ಹೋದ್ ಸರ್ಕಾರದಲ್ಲಿ. ಈ ಸರ್ಕಾರದಲ್ಲಿ ಕಟ್ಟೆ ನೀರ್ ಬತ್ತಾದಕ್ಕೆ ಮುಂದೆ ಇಟ್ಕೆ ನೀರ್ ಕೊಟ್ರು. ಮೊದ್ಲು ನಾನು ನೋಡ್ಕತ್ತೀನಿ, ಕಾನೂನು ಏನಿದೆ ಮುಂದೆ ನಂದು. ರೈತರು ನೋಡ್ಕೋಬೇಕು ಮೊದ್ಲು, ರೈತರು ನೋಡ್ಕೊಂಡು ಆಮೇಲೆ ಮುಂದೆ ದಾರಿ ಅಂತ. ಸರಿ ಅಣ್ಣ, ಈಗ ನಿಖಿಲ್ ಬೇಕು ಅಂತ ಹೇಳಿದ್ರೆ ಯಾಕೆ ಬೇಕು ಅನ್ನೋ ಕಾರಣ ಹೇಳಿದ್ರೆ, ಸುಮಲತಾ ಯಾಕೆ ಬೇಡ ನಿಮ್ಗೆ? ಸುಮಲತಾ ಬೇಡ ಅಂತ ನಾವೇನು ಕಾರ್ಯಕರ್ತಕ್ಕಿಂತ ಈಗ ಏನ್ ಮಾಡ್ತಾರ, ಅವ್ರ ಅಭಿವೃದ್ಧಿಗೆ ಅವ್ರ ರಾಜ್ಯ ಆಳ್ತಾರ. ಅವ್ರು ಬೇಕು. ಅವ್ರು ಈಗ ಅವರೇ ಇರ್ಬೇಕು ಅಂದ್ರೆ ನಿಂತ್ಕೊಳ್ಳಿ ಬೇರೆಯವ್ರು. ಅದು ಹೇಳ್ತಾ ಇರ್ತೀನಿ. ಸರ್ ನಮಸ್ಕಾರ. ಯಾರು ಬೇಕು ಮಂಡ್ಯಕ್ಕೆ? ಸುಮಲತಾ ಬೇಕಾ ನಿಖಿಲ್ ಬೇಕಾ? ಸುಮಲತಾ. ಸುಮಲತಾ ಯಾಕೆ ಬೇಕು? ಅಂಬರೀಷ್ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಅವ್ರು ಬೇಕು ನಮ್ಗೆ.
ಅವ್ರು ಬೇಕು, ಸುಮಲತಾ ಅವ್ರಿಗೆ. ನಮ್ಮ ಸುಮಲತಾ ಅವ್ರಿಗೆ. ಸರ್ ನಮಸ್ಕಾರ. ನಮಸ್ಕಾರ. ಯಾರು ಬೇಕು ಮಂಡ್ಯಕ್ಕೆ ಎಂಪಿಗೆ? ಮಂಡ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಬೇಕು. ಯಾಕೆ? ಮಂಡ್ಯಕ್ಕೆ ಯಾಕೆ ಅಂದ್ರೆ 8,500 ಕೋಟಿಯ ಮಂಡ್ಯ ಜಿಲ್ಲೆಗೆ ಯಾರು ತರಲಿಲ್ಲ ಇದುವರೆಗೂ. ಈಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ಮೇಲೆ ಅವರು ಏನೋ ಮಂಡ್ಯವನ್ನ ಗುರುತಿಸಿ ಒಂದು ಅಭಿವೃದ್ಧಿ ಕಾರ್ಯ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ. ಯಾರ ಬರ್ಲಿ JDS ಬರ್ಬೇಕು ಅಂತ ನಮ್ಮ ಆಸೆ. ನಿಖಿಲ್ ಕುಮಾರಸ್ವಾಮಿ ಅಂಬೋದು ಇನ್ನೊಬ್ಬ ನಮ್ಗೆ ಗೊತ್ತಿಲ್ಲ. ಇವತ್ತು ಪ್ರೆಸೆಂಟ್ ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ. ಯಾರು ನಿಂತ್ಕೊಂಡ್ರು ನಾವು JDS. ಸುಮಲತಾ ಯಾಕೆ ಬೇಡ? ಸುಮಲತಾ ಯಾಕೆ ಬೇಡ ಅಂದ್ರೆ ಈಗ ಮೊದ್ಲೇ ಅಂಬರೀಷ್ ಅಣ್ಣನ ಬಗ್ಗೆ ನಮ್ಗೇನೋ ಗೌರವ ಇಲ್ಲ ಅಂತೆಲ್ಲ ಗೌರವ ಇದೆ. ಅಂಬರೀಷ್ ಅಣ್ಣನೇ ಏನು ಮಾಡಕ್ಕಲ್ಲ, ವಸತಿ ಸಚಿವ ಆಗಿ ಪಾಪ ಅವರು ಸಚಿವ ಸ್ಥಾನದಿಂದ ಕಿತ್ತಾಕೊಂಡ್ಬಿಟ್ರು. ಈಗ ಸುಮಲತಾ ಅವರು ಪಾಪ ಅವಳು ಹೆಂಗ್ಸ್ ಅವ್ರೇನು ಅವ್ರ ಮೇಲೆ ಇದಾಡೋದಿಲ್ಲ. ಅವ್ರಿಗೆ ಸದ್ಯಕ್ಕೆ ಬೇಡ. ಈಗ ಕುಮಾರಸ್ವಾಮಿ ಮಗ ಕುಮಾರಸ್ವಾಮಿ ಅಧಿಕಾರದಲ್ಲಿ ಅವನೇ, ಕುಮಾರಸ್ವಾಮಿ ಬತ್ತವ್ರೆ, ಏನೋ ಮಂಡ್ಯ ಅಭಿವೃದ್ಧಿ ಕಾಣ್ತದೆ ಅಂತ ಆಸೆ ಅಷ್ಟೇ. ಮಂಡ್ಯಕ್ಕೆ ಒಂದು ಮಂಡ್ಯನ ಇಂಡಿಯಾದಲ್ಲಿ ಗುರ್ತಿಸ್ತಾರೆ ಅನ್ನೋ ಒಂದು ಬೈಕೆ. ನಮ್ಗೆ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ದುರಸ್ತೀಕರಣ ಬಗ್ಗೆ ಇವೆಲ್ಲ ಮಾಡ್ತಾ ಇದಾರೆ. ಮಾಡ್ಲಿ, ಅನುಕೂಲ ಆಯ್ತು ರೈತರಿಗೆಲ್ಲ ಅಂತ ಆಸೆ, ಇನ್ನೇನು ಇಲ್ಲ. ಸರ್ ನಮಸ್ಕಾರ. ಮಂಡ್ಯಕ್ಕೆ ಯಾರು MP ಆಗ್ಬೇಕು? ನಿಖಿಲ ಸುಮಲತಾ? ಯಾರು ಬೇಕು ನಿಮ್ಗೆ? ಓಟ್ ಹಾಕಿಲ್ವೇ? ಓಟ್ ಹಾಕಿಲ್ವಾ? ಓಟ್ ಹಾಕ್ಬೇಕು. ಯಾರ್ಗಾರ ಹಾಕಿ ಓಟ್ ಹಾಕಿ ಹೋಗ್ಲಿ. ಸರ್ ನಮಸ್ಕಾರ. ಮುಂದಕ್ಕೆ ಬನ್ನಿ. ಮಂಡ್ಯಕ್ಕೆ ಯಾರು MP ಆಗ್ಬೇಕು ನಿಮ್ಗೆ? ಸುಮಲತಾ ಆಗ್ಬೇಕು. ಯಾಕೆ ಅನ್ನೋ ಪ್ರಶ್ನೆ ಇಲ್ಲ. ಅಲ್ಲ, ನಾನ್ ಕೇಳ್ಬೇಕು, ಜನಗಳಿಗೆ ತೋರಿಸ್ಬಿಡ್ಬೇಕ ಇವ್ರು ಯಾಕೆ ಸುಮಲತಾ ಬೇಕು ಅಂತಾರೆ ಅಂತ. ಅಂಬರೀಷ್ ಅಭಿಮಾನಿ ನಾವು, ಪಕ್ಕ ಕಾಂಗ್ರೆಸ್ ಅವರು. ಆದ್ರೂ ನಾವು ಈ ಸತಿ ಸುಮಲತಾಗ್ ಮಾಡ್ತೀವಿ. ಯಾಕೆ ಯಜಮಾನ್ರಿ ಇಲ್ಲ, ಆ ದೃಷ್ಟಿ ಮೇಲೆ ಅವರಿಗೆ ಅವರು ಕಾಲಾವಕಾಶ ಇರ್ಲಿ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದ್ರು. ನಾನೀಗ ಯಾಕೆ ಅಂತ ಕೇಳಕ್ಕೆ ನೀವು ಕಾರಣ ಹೇಳಿದ್ರಿ, ನೋಡೋರು ಗೊತ್ತಾಯ್ತು. ಈಗ ಹೇಳಿದ್ರಿ ಯಜಮಾನ್ರಿಲ್ಲ ಅಂತ. ಓಕೆ, ನಿಖಿಲ್ ಯಾಕೆ ಬೇಡ? ನಿಖಿಲ್ ಯಾಕೆ ಬೇಡ? ಇನ್ನು ವಯಸ್ಸಿದೆ ಅವ್ರಿಗೆ, ಮುಂದೆ ಬೇಕಾದಷ್ಟು ಟೈಮ್ ಇದೆ. ಅವ್ರಿಗೇನು ಎಮರ್ಜೆನ್ಸಿ ಅರ್ಜೆಂಟ್ ಏನಿಲ್ಲ ಅಲ್ವಾ? ಇನ್ನು ಹುಡುಗ, 20-26 ವರ್ಷ ಹುಡುಗ ಅವನು. ಇವ್ರಿಗೆ ಒಂದು ಕಾಲಾವಕಾಶ ಕೊಡಬೇಕು. ಸತ್ತೋಗೋರಲ್ಲ ಇವರು, ಮುಂದೆ ಮಾಡ್ತಾರೆ, ಮಾಡದೇ ಇರಲ್ಲ. 100ಕ್ಕೆ 100 ಭಾಗ ಅವಮ್ಮ ಬರ್ತಾಳೆ. ಯಾಕೇನೆ ಶೂರಾಗಿ ಬರ್ತಾಳೆ. ಕಾಂಗ್ರೆಸ್ ಅನ ಬರ್ಲಿ, ಸೆಂಟ್ರಲ್ ಅಲ್ಲಿ BJP ಬರ್ಲಿ, ಇಮಿಡಿಯೇಟ್ ಮಂತ್ರಿ ಆಗ್ತಾಳೆ ಪಕ್ಕ. ಓಕೆ ಸರ್, ಇರ್ಲಿ ಹೇಳೋಣ. ಯಾರಣ MP ಆಗ್ಬೇಕು ನಿಂಗೆ ಮಂಡ್ಯಕ್ಕೆ? ಹಾ, ಯಾರಿಗೂ MP ಆಗ್ಬೇಕು ಮಂಡ್ಯಕ್ಕೆ? ಅಣ್ಣ ಸ್ನಾನ ಮಾಡ್ಕೊ ಬಂದಿದೀವಿ ಕಣ ನಾವು. ಸ್ನಾನ ಮಾಡ್ಕೊ ಬಂದಿದ್ದೀವಿ, ಮಾಡಿಸ್ಬೇಡ ನೀನು. ಬರೋಣ ಇಲ್ಲೇ ಮುಂದಕ್ಕೆ. ಯಾರಣ MP ಆಗ್ಬೇಕು ಮಂಡ್ಯಕ್ಕೆ? ನಿಖಿಲ್ ಅವ್ರು ಯಾಕೆ ಬೇಕು? ನಮ್ಗೆ ನಿಖಿಲ್ ಅವರು ಕುಮಾರಸ್ವಾಮಿ ಅವ್ರ ಕಡೆಯಿಂದ ಮಂಡ್ಯ ಅಭಿವೃದ್ಧಿ ಆಗುತ್ತೆ, ರೈತರಿಗೆಲ್ಲ ಅನುಕೂಲ ಆಗುತ್ತೆ. ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ ಬಂದು ಎಲ್ಲರಿಗೂ ಅನುಕೂಲ ಆಗುತ್ತೆ. ಅವ್ರ ಫ್ಯಾಕ್ಟ್ರಿ ಬಗ್ಗೆ ಅಷ್ಟು ಕಾಳಜಿ ವಹಿಸ್ಕೊತಿದ್ದಾರೆ. ಅದರಿಂದ ನಿಖಿಲ್ ಬೇಕು. ಸುಮಲತಾ ಯಾಕೆ ಬೇಡ? ಸುಮಲತಾ ಅವ್ರು ಬಂದ್ರು ನಾವೇನು ಇದೆಯಲ್ಲ, ಇವಾಗ ನಿಖಿಲ್ ಬೇಕು ಮೇನು. ನಮ್ಗೆ JDS. ಅಣ್ಣ ನಿಮ್ಗೆ ಯಾರಣ್ಣ MP ಆಗಿ ಬರ್ಬೇಕು ಮಂಡ್ಯಕ್ಕೆ? ಸುಮಲತಾ ಅವ್ರು ಬೇಕಾ, ನಿಖಿಲ್ ಅವ್ರು ಬೇಕಾ? ಯಾರಣ್ಣ? ಸುಮಲತಾ ಬರೋಣ. ಯಾಕೆ ಎಂತಂದ್ರೆ ಈಗ ಮಂಡ್ಯದಲ್ಲಿ 7 MLA ಕೊಟ್ಟಿದ್ದೀವಿ. ಕಾಣ್ಬಾರ್ದ ಕ್ಯಾಮ್ರಾಗೆ? ಮುಂದಕ್ಕೆ ಮಂಡ್ಯಗೆ 7 MLA ಕೊಟ್ಟಿದ್ದೀವಿ, 2 MLC ಕೊಟ್ಟಿದ್ದೀವಿ. ಅವರೇ ಏನು ಮಾಡ್ತಾ ಇಲ್ಲ. ಈ ನಿಖಿಲ್ ಕುಮಾರಸ್ವಾಮಿ ಬಂದ್ ಏನ್ ಮಾಡ್ತಾನೆ ಅಣ್ಣ? ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಿ ಏನು ಮಾಡಿಲ್ಲ. ನಮಗ್ ಸುಮಲತಾ ಬೇಕಣ್ಣ. ನಿಖಿಲ್ ಬೇಡ? ಬೇಡ ಅಣ್ಣ. ಅಣ್ಣ ನಿಂಗೆ ಯಾರು ಬೇಕಣ್ಣ ಮಂಡ್ಯಕ್ಕೆ MP ಆಗಿ? ಸುಮಲತಾ ಬೇಕು ನಮ್ಗೆ. ಸುಮಲತಾ ಅವ್ರು ಬೇಕಾ? ಯಾಕೆ? ನಿಖಿಲ್ ಕುಮಾರಸ್ವಾಮಿಗೆ ಇನ್ನೂ ಸರಿಯಾಗಿ ಗೊತ್ತಾಗಲ್ಲ ಅಷ್ಟು ರಾಜಕೀಯ ಮಾಡಕ್ಕೆ. ಸುಮಲತಂಗಾದ್ರೆ ಎಕ್ಸ್ಪೀರಿಯನ್ಸ್ ಐತೆ ಒಂದು ಸ್ವಲ್ಪ ಗಂಡನಿಂದ, ಅಂಬರೀಷ್ ಅವರಿಂದ. ಅದಕ್ಕೆ ನಾವು ಸುಮಲತಂಗೆ ಇದು ಮಾಡ್ತೀವಿ. ನಿಖಿಲ್ ಅವ್ರಿಗೆ ಅವ್ರ ತಂದೆಯಿಂದ ತಾತನಿಂದ ಅನುಭವ ಇಲ್ವಾ? ಹಾಗಾದ್ರೆ ಮಾತಾಡೋದು ನೋಡಿ, ನೀವು ಯಾವಾಗ TV ನೋಡಿರ್ಬೇಕು, ಮಾತಾಡೋದು ತೋರಿಸ್ತಾರೆ. ಅವ್ರಿಗೆ ಅಷ್ಟೊಂದಿಲ್ಲ, ಎಲ್ಲಿ ಬೇಕಾದ್ರೆ ಹೆಂಗೆ ಮಾತಾಡ್ತಾ ಇರ್ತಾರೆ. ಏನೇ ಆಗಲಿ ಆದ್ರೂ ಒಂದು TV ಮುಂದೆ ಮಾತಾಡ್ಬೇಕು, ಹೆಂಗೆ ಮಾತಾಡಬೇಕು, ಹೆಂಗೆ ಜನಕ್ಕೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಆ ಕಾರಣದಿಂದ ನಾವು ಸುಮಲತಾ ಓಟು, ಆಮೇಲೆ ಮಂಡ್ಯದ ಸೊಸೆ ಆಗಿರೋದ್ರಿಂದ ಸುಮಲತಾಗೆ ಓಟ್ ಹಾಕ್ಬೇಕು ಅಂತ ಕೇಳ್ಕೊಳ್ತೀವಿ. ಓಕೆ ಸರ್ ನಮಸ್ಕಾರ. ಬನ್ನಿ ಮುಂದಕ್ಕೆ. ಈ ಕಡೆ ಬನ್ರಪ್ಪ, ಅಣ್ಣವ್ರಿದ್ದಾರೆ. ಒಂದು ಲಾಸ್ಟ್ ತಗೊಂಬೋಣ. ಸರ್ ಮಂಡ್ಯಕ್ಕೆ ಯಾರು MP ಆಗಬೇಕು? ಸುಮಲತಾ ಅಂಬರೀಷ್ ಬೇಕು. ಯಾಕೆ ಸರ್? ಅವರು ಅಭಿವೃದ್ಧಿ ಮಾಡ್ತಾರೆ. ಈಗ ಅಂಬರೀಷ್ ಅವರು ಸಾಕಷ್ಟು ಅಭಿವೃದ್ಧಿ ಮಾಡವ್ರೆ. ಇನ್ನು ಅವ್ರ ಹೆಂಡತಿಯಾಗಿ ಇವರು ಅಷ್ಟು ರಾಜಕಾರಣದಲ್ಲಿ ಸ್ವಲ್ಪ ತಿಳುವಳಿಕೆ ಐತೆ. ಅವ್ರು ಮಾಡ್ತಾರೆ. ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲ ನೇರವಾಗಿ ಸುಮಲತಾ ಅಂಬರೀಷ್ಗೆ ಸಪೋರ್ಟ್ ಮಾಡ್ತೀವಿ. ನಿಖಿಲ್ ಯಾಕೆ ಬೇಡ?
ನಿಖಿಲ್ ಯಾಕೆ ಬಿಡಲ್ಲ, ಅವ್ರಿಗೆ ಇನ್ನೂ ವಯಸ್ಸದೆ. ಅವ್ರ ತಂದೆ ಮುಖ್ಯಮಂತ್ರಿ, ಅವ್ರ ದೊಡ್ಡಪ್ಪ ಹಾಲಿ ಮಂತ್ರಿ, ಅವ್ರಮ್ಮ ಮಂತ್ರಿ, ಇವರೆಲ್ಲ ಅವರೇ. ಈಗ ಮಗಂಗೆ ಏನು ಈಗಲೇನು ನಮ್ಮ ಮಂತ್ರಿ ಆಗಿಲ್ಲ ಅಲ್ಲ, ಇರಲಿ ಶಾಸಕಿ ಆಗೋರೆ. ಈಗಲೇನು ಇನ್ನೂ ಬೇಜಾನ ಅವಕಾಶ ಅದೇ, ಕೊಡ್ಬೋದು ಅವ್ರಿಗೆ. ಓಕೆ, ಈ ಕಡೆ ಕೇಳ್ಕೊಳ್ಳೋಣ. ನಮ್ಮ ಮಂಡ್ಯ ರಾಜಕೀಯ ಮುಗಿಸೋಣ, ಈ ಕಡೆ ಇಂಡಿಯಾ ಬರೋಣ. ಜನ ಇದ್ದಾರೆ, ಒಟ್ಟಿಗೆ ಏನ್ ಹೇಳ್ತಾರೆ ಕೇಳೋಣ. ಈ ಕಡೆ ಬನ್ನಿ ನೋಡೋಣ. ಜೀವಿತ ಟೀ ಸ್ಟಾಲ್ ಅಂಡ್ ಟಿಫಾನಿಸ್ ಜಗಳ ಮಾಡ್ತಿದ್ದಾರೆ. ಅಣ್ಣ ಒಂದ್ ನಿಮಿಷ, ಅಣ್ಣ 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 ಒಂದ್ ನಿಮಿಷ, ಜಗಳ ಬೇಡ ಇಲ್ಲಿ ಅಣ್ಣ. ಈ ಕಡೆ ಅಣ್ಣ, ಇಲ್ಲಿ ಜಗಳ ಬೇಡ ಅಣ್ಣ. ಅಣ್ಣ ಇರೋಣ ಇಲ್ಲಿ, ಜಗಳ ಬೇಡ ಇಲ್ಲಿ. ಏನು ಕಣ ಜಗಳ ಅಣ್ಣ? ಇರೋಣ 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 ಅಣ್ಣ, ಬಿಡೋಣ ಜಗಳ ಬಿಡಿ ಅಣ್ಣ. ನಿಮ್ಗೆ ಅಣ್ಣ, ನಿಮ್ಗೆ ಯಾರು ನೆನಪಿ ಬೇಕು? ಜಗಳ ಆಡ್ಬಿಡಿ, ಬಿಡೋಣ. ಆಯ್ತು ಹೋಗ್ಲಿ. ವೀಕ್ಷಕರ, ಇದಿಷ್ಟು ಕಿಲಾರೆ ಗ್ರಾಮಸ್ಥರ ಒಂದು ಅಭಿಪ್ರಾಯ ಆಗಿತ್ತು. ಮತ್ತಷ್ಟು ಮಂಡ್ಯ ಜನ ಏನ್ ಹೇಳ್ತಾರೆ ನಾವು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ಯಾಕೋ ಜಗಳ ಆಡ್ತಿದ್ದಾರೆ ಜನ, ನಮ್ಮಿದಂತೂ ಅಲ್ಲ. ನಾವು ಅಲ್ಲಿ ಸಮೀಕ್ಷೆ ತಗೊಂಡಿದ್ದು, ಇಲ್ಲೇನೋ ರೋಡ್ ಸೈಡ್ ಜಗಳ ಆಡ್ತಿದ್ದಾರೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ.